ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. SSG ಕ್ರಿಯೇಷನ್ಸ್ಗೆ ಸ್ವಾಗತ. ಹೊಸದಾಗಿ ಯಾರೆಲ್ಲ ನಮ್ಮ ಚಾನಲ್ ನೋಡ್ತಾ ಇದ್ದಾರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಾನು ಹಾಕುವಂಥ ಡಿಸೈನ್ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಇವತ್ತು ಬಂದುಬಿಟ್ಟು ಸ್ಯಾರಿ ಬಂದು ಡೈಲಿ ಯೂಸ್ ಸ್ಯಾರಿ ಫ್ರೆಂಡ್ಸ್. ಸಾಫ್ಟ್ ಸಿಲ್ಕ್ ಇದೆ, ರೇಷ್ಮೆ ಸೀರೆ ಏನಲ್ಲ. ಡೈಲಿ ಯೂಸ್ ಸ್ಯಾರಿ ಕೂಡ ಈ ರೀತಿ ನೀವು ಡಿಸೈನ್ನ ಹಾಕೋಬೋದು ಆರಾಮಾಗಿ. ಟೆಂಪಲ್ಗೆಲ್ಲ ಹೋಗೋಕ್ಕೆ ಸ್ಯಾರೀಸ್ ತೊಗೊಂಡಿರ್ತೀರಲ್ಲ, ಸಿಂಪಲ್ ಸ್ಯಾರಿಗೆ ಸಿಂಪಲ್ ಆದಂಥ ಡಿಸೈನ್ನ ಹಾಕ್ತಾಯಿದ್ದೀನಿ. ವಿದೌಟ್ ಕುಚ್ಚು ಡಿಸೈನ್ ಹಾಕ್ತಾಯಿದ್ದೀನಿ ಫ್ರೆಂಡ್ಸ್. ಜಸ್ಟ್ ಬಾರ್ಡರ್ ಡಿಸೈನ್ ಹಾಕ್ತಾಯಿದ್ದೀನಿ ಅಷ್ಟೇ. ಒಂದೇ ಒಂದು ಸ್ಟೆಪ್ಪಲ್ಲಿ ಆರಾಮಾಗಿ ನೀವು ಹಾಕೋಬೋದು. ಅಷ್ಟು ಸುಲಭವಾದಂಥ ಡಿಸೈನ್ ಅಂತಲೇ ಹೇಳ್ಬೋದು. ಇದಕ್ಕೆ ನಾನು ಸ್ಯಾರಿ ಕಲರಲ್ಲೇ ಡಿಸೈನ್ನ ಹಾಕ್ತಾಯಿದ್ದೀನಿ. ಸ್ಯಾರಿ ಕಲರಲ್ಲೇ ಡಿಸೈನ್ ಹಾಕೋದ್ರಿಂದ ನೀವು ಯಾವುದೇ ಒಂದು ಬ್ಲೌಸನ್ನು ಕೂಡ ಉಟ್ಕೋಬೋದು. ಬಟ್ ಒಂದೇ ಒಂದು ಬ್ಲೌಸ್ ತೊಗೊಂಡ್ಬಿಟ್ಟು ಅದೇ ಕಲರಲ್ಲೇ ವರ್ಕ್ ಮಾಡಿದ್ರೆ ನೀವು ಅದೇ ಬ್ಲೌಸನ್ನ ಬಳಸಬೇಕಾಗುತ್ತೆ. ಬಟ್ ಈ ರೀತಿ ಸ್ಯಾರೀಸ್ ಬಿದ್ದಾಗ ನೀವು ಸ್ಯಾರಿ ಕಲರಲ್ಲೇ ಕುಚ್ಚನ್ನ ಹಾಕ್ಕೊಂಡ್ರೆ ನೀವು ಬ್ಲೌಸ್ನ ನೀವು ಯಾವ ರೀತಿ ಕಲರ್ ಬೇಕಾದರೆ ನೀವು ಹಾಕ್ಕೊಂಡು ಸ್ಯಾರಿನ ಉಟ್ಕೋಬೋದು. ಸೊ ಇವತ್ತು ಇದಕ್ಕೆ ನಾನು 8 ಎಳೆ ದಾರನ ರೆಡಿ ಮಾಡ್ಕೊಂಡಿದ್ದೀನಿ. ಹಾಗೆ ಸ್ವಲ್ಪ ಮಣಿ ಕೂಡ ತೊಗೊಂಡಿದ್ದೀನಿ. ನಾನು ಕುಚ್ಚು ಹಾಕ್ತಾ ಇಲ್ಲ, ಅಲ್ಲಿ ಮಣಿನ ಹಾಕ್ತಾ ಇದ್ದೀನಿ. ಸೊ ಅದಕ್ಕೆ ನಾನು ದೊಡ್ಡದಾಗಿರುವಂಥ ಮಣಿನೂ ಕೂಡ ತೊಗೊಂಡಿದ್ದೀನಿ, ಸ್ಮಾಲ್ ಸೈಜ್ ಮಣಿನ ತೊಗೊಂಡಿದ್ದೀನಿ. ಹಾಗೆ ನೀಡಲ್ ನಂಬರ್ ಬಂದು 9 ತೊಗೊಂಡಿದ್ದೀನಿ. 10 ಆದರೂ ನಡೆಯುತ್ತೆ, 11 ಆದರೂ ಕೂಡ ನಡೆಯುತ್ತೆ. ಸ್ಟಾರ್ಟಿಂಗಲ್ಲಿ ಯಾವಾಗಲೂ ಸೂಜಿನ ಹಾಕಿಬಿಟ್ಟು ದಾರನ ತೊಗೊಂಡು ಲಾಕನ್ನು ಮಾಡ್ಕೊಳ್ಳೋಣ. ರೀತಿ ಒಂದು ಲಾಕ್, ಆಮೇಲೆ ಇನ್ನೊಂದು ಲಾಕ್ ಕೂಡ ಹಾಕ್ತಾ ಇದ್ದೀನಿ. 2 ಲಾಕನ್ನು ಹಾಕಿಬಿಟ್ಟು ನಾನಿಲ್ಲಿ 2 ಚೈನ್ ಮಾಡ್ಕೊತಾ ಇದ್ದೀನಿ. 1 2 ಚೈನ್ ಹಾಕಿದ ಮೇಲೆ ಸೂಜಿ ಮೇಲೆ 1 ಟೈಮ್ ದಾರನ ಸುತ್ತಕೊಂಡು ಈ ರೀತಿ 2 ಚೈನ್ನ ಹಾಕಿಬಿಟ್ಟು ಸೂಜಿ ಮೇಲೆ 1 ಟೈಮ್ ದಾರನ ಸುತ್ತಕೊಂಡು ಮತ್ತು ಪಕ್ಕದಲ್ಲೇ ನಾನು ಸೂಜಿನ ಹಾಕಿ ದಾರನ ತಂದು 2ರಲ್ಲಿ 1 ಮತ್ತು 2ರಲ್ಲಿ 1 ಡಬಲ್ ಕ್ರೋಶೆ ಕಂಬನ್ನು ಹಾಕ್ಕೊಂಡಿದ್ದೀನಿ. 1 ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಮತ್ತೆ ನಾನು ಇಲ್ಲಿ 3 ಚೈನ್ನ ಮಾಡ್ಕೊತಾ ಇದ್ದೀನಿ. 3 ಚೈನ್ ಹಾಕಿಬಿಟ್ಟು ಇಲ್ಲೇನು ನಾವು ಡಬಲ್ ಕ್ರೋಶೆ ಹಾಕಿದ್ವಲ್ಲ, ಇಲ್ಲಿ ಒಂದು ಗ್ಯಾಪ್ ಕಾಣಿಸುತ್ತೆ ನೋಡಿ. ಈ ಗ್ಯಾಪಲ್ಲಿ ಹೋಗ್ಬಿಟ್ಟು ಈ ಒಂದು 3 ಚೈನ್ನ ಲಾಕ್ ಮಾಡ್ತಾ ಇದ್ದೀನಿ. ಈ ರೀತಿ 3 ಚೈನ್ ಲಾಕ್ ಹಾಕಿದ ಮೇಲೆ ಮತ್ತೆ ಸೂಜಿ ಮೇಲೆ 1 ಟೈಮ್ ದಾರನ ಸುತ್ತಕೊಂಡು ಪೂರ್ತಿ ಹತ್ರನೂ ಅಲ್ಲದೆ ಪೂರ್ತಿ ದೂರನೂ ಅಲ್ಲದೆ ಒಂದು 2 ಪಾಯಿಂಟಷ್ಟು ಗ್ಯಾಪ್ ಕೊಡ್ತಾ ಇದ್ದೀನಿ ಅಷ್ಟೇ. ಸೂಜಿ ಮೇಲೆ ಮತ್ತೆ 1 ಟೈಮ್ ದಾರನ ಸುತ್ಕೊತಾ ಇದ್ದೀನಿ. ಮತ್ತು ಬಟ್ಟೆಗೆ ಸೂಜಿನ ಹಾಕಿಬಿಟ್ಟು ದಾರನ ಈ ರೀತಿ ಎಳ್ಕೊಂಡು ನೋಡಿ 3 ಟೈಮ್ ದಾರ ಇದೆ. 2ರಲ್ಲಿ 1 ಮತ್ತು 2ರಲ್ಲಿ 1 ಡಬಲ್ ಕ್ರೋಶೆ ಹಾಕಿದ ಮೇಲೆ ಮತ್ತೆ ಸೇಮ್ 3 ಚೈನ್ನ ತೊಗೊತಾ ಇದ್ದೀನಿ. 3 ಚೈನ್ನ ತೊಗೊಂಡ್ಬಿಟ್ಟು ಮತ್ತು ಈ ಒಂದು ಡಬಲ್ ಕ್ರೋಶೆ ಕಂಬ ಗ್ಯಾಪ್ ಕಾಣಿಸ್ತಾ ಇದೆ ನೋಡಿ. ಈ ಒಂದು ಗ್ಯಾಪಲ್ಲಿ ಸೂಜಿನ ಹಾಕಿ ದಾರನ ಈ ರೀತಿ ಎಳ್ಕೊಂಡು ಈ ಒಂದು 3 ಚೈನ್ನ ಲಾಕ್ ಮಾಡ್ತಾಯಿದ್ದೀನಿ. ಈ ರೀತಿ ಹಾಕೋದ್ರಿಂದ ಸ್ಮಾಲ್ ಪಿಕಾಟ್ ಅನ್ನೋದು ರೆಡಿ ಆಗುತ್ತೆ. ಈ ರೀತಿ ಮತ್ತು ಇಲ್ಲೇನು ನಾನು ಎಕ್ಸ್ಟ್ರಾ ಚೈನ್ ಏನು ಹಾಕ್ತಾ ಇಲ್ಲ ಫ್ರೆಂಡ್ಸ್. ಡಿಸೈನ್ನ ಕಂಟಿನ್ಯೂ ಆಗಿ ಸೂಜಿ ಮೇಲೆ ಮತ್ತು ದಾರನ ಸುತ್ಕೊತಾ ಇದ್ದೀನಿ. ಫಸ್ಟು ಒಂದು 2 ಹಾಕೋವ್ರಿಗೂ ಅಷ್ಟೇ, ಪಿಕಾಟ್ಗಳು ಹಾಕೋವ್ರಿಗೆ ಗೊತ್ತಾಗಲ್ಲ. ಆಮೇಲೆ ಆರಾಮಾಗಿ ನೀವು ಸೂಜಿಯಿಂದ ಮೆಜರ್ಮೆಂಟ್ನ ನೋಡ್ಕೊಂಬಿಟ್ಟು ಬಟ್ಟೆಗೆ ಸೂಜಿನ ಹಾಕಿಬಿಟ್ಟು ದಾರನ ಈ ರೀತಿ ಎಳ್ಕೊಂಡು 2ರಲ್ಲಿ 1 ಮತ್ತು 2ರಲ್ಲಿ 1 ಡಬಲ್ ಕ್ರೋಶೆ ಕಂಬ ಹಾಕಿಬಿಟ್ಟು 3 ಚೈನ್ನ ಹಾಕ್ತಾಯಿದ್ದೀನಿ. 3 ಚೈನ್ ಹಾಕಿಬಿಟ್ಟು ಮತ್ತು ಇದೇ ಒಂದು ಡಬಲ್ ಕ್ರೋಶೆದಲ್ಲಿ ಗ್ಯಾಪಲ್ಲಿ ಹೋಗಿಬಿಟ್ಟು ಈ ಒಂದು 3 ಚೈನ್ನ ಲಾಕ್ ಮಾಡ್ತಾಯಿದ್ದೀನಿ. ಮತ್ತು ಸೂಜಿ ಮೇಲೆ ದಾರನ ಸುತ್ಕೊತಾ ಇದ್ದೀನಿ. ಕರೆಕ್ಟಾಗಿ ಮೆಜರ್ಮೆಂಟ್ನ ನೋಡ್ಕೊಳ್ಳಿ. ಜಸ್ಟ್ ಒಂದು 2 ಪಾಯಿಂಟಷ್ಟು ದೂರ ಗ್ಯಾಪ್ ಕೊಡಿ ಅಷ್ಟೇ. ಮತ್ತು ಈ ರೀತಿ ದಾರನ ಎಳ್ಕೊಂಡು 2ರಲ್ಲಿ 1 ಮತ್ತು 2ರಲ್ಲಿ 1 ಡಬಲ್ ಕ್ರೋಶೆ ಹಾಕಿದ ಮೇಲೆ ಸೇಮ್ 3 ಚೈನ್ನ ಮಾಡ್ತಾಯಿದ್ದೀನಿ. ಈ ಒಂದು 3 ಚೈನ್ನ ಈ ಒಂದು ಡಬಲ್ ಕ್ರೋಶೆ ಗ್ಯಾಪಲ್ಲಿ ಹೋಗ್ಬಿಟ್ಟು ಲಾಕ್ ಮಾಡ್ತಾಯಿದ್ದೀನಿ. ಮತ್ತು ಸೂಜಿ ಮೇಲೆ ದಾರನ ತೊಗೊಂಡ್ಬಿಟ್ಟು ಮತ್ತು ಬಟ್ಟೆಗೆ ಸೂಜಿನ ಹಾಕಿ ದಾರನ ಈ ರೀತಿ ಎಳ್ಕೊಂಡು 1 ಡಬಲ್ ಕ್ರೋಶೆನ ಮಾಡ್ಕೊತಾ ಇದ್ದೀನಿ. 1 ಡಬಲ್ ಕ್ರೋಶೆ ಹಾಕಿದ ಮೇಲೆ ಸೇಮ್ 3 ಚೈನ್ನ ಮಾಡ್ಕೊತಾ ಇದ್ದೀನಿ ಫ್ರೆಂಡ್ಸ್. 3 ಚೈನ್ ಹಾಕಿಬಿಟ್ಟು ಈ ಒಂದು ಡಬಲ್ ಕ್ರೋಶೆ ಗ್ಯಾಪ್ ಈ ರೀತಿ ಗ್ಯಾಪ್ ಕಾಣಿಸ್ತಾ ಇರುತ್ತೆ ನೋಡಿ ಕಂಬದ ಮಧ್ಯೆ. ಸೂಜಿನ ಹಾಕಿ ದಾರನ ಈ ರೀತಿ ಎಳ್ಕೊಂಡು ಈ ಒಂದು 3 ಚೈನ್ನ ಲಾಕ್ ಮಾಡ್ತಾಯಿದ್ದೀನಿ. ಈ ರೀತಿ ಇಲ್ಲಿ ನಾನು 5 ಹಾಕಿದ್ದೀನಿ ಅಲ್ವಾ.
ನಾನು 8 ಪಿಕಾಟ್ಸ್ಗಳನ್ನ ಹಾಕ್ಕೊತೀನಿ, ಅಂದರೆ 8 ಡಬಲ್ ಕ್ರೋಶೆ ಕಂಬನ ವರ್ಕ್ ಮಾಡ್ಕೊತಾ ಇದ್ದೀನಿ ನೋಡಿ. ಈಗ ಲಾಸ್ಟು 8 ಹಾಕಿದ್ದೀನಿ. 8 ಡಬಲ್ ಕ್ರೋಶೆ ಕಂಬನ ಈ ರೀತಿ ಬಟ್ಟೆಗೇ ಹಾಕಿಬಿಟ್ಟು ಪಿಕಾಟ್ಸ್ಗಳನ್ನ ಹಾಕಿದ್ದೀನಿ. ಈ ರೀತಿ ಬರುತ್ತೆ. ಈ ರೀತಿ ಹಾಕಿದ ಮೇಲೆ 8 ಹಾಕಿದ್ದೀನಿ ನೋಡಿ. 1 2 3 4 5 6 7 8 ಕರೆಕ್ಟಾಗಿ ನಿಮಗೆ ಬೀಡ್ಸ್ ಹಾಕೋದಕ್ಕೆ ಕರೆಕ್ಟಾಗಿ ಕೌಂಟ್ ಮಾಡ್ಕೊಳ್ಳಿ, ಕರೆಕ್ಟಾಗಿ ಬರುತ್ತೆ. ಈ ರೀತಿ 8 ಪಿಕಾಟ್ಸ್ಗಳನ್ನ ಹಾಕಿದ ಮೇಲೆ ಸ್ವಲ್ಪ ದಾರನ ಈ ರೀತಿ ಮೇಲೆ ಮಾಡಿಕೊಂಡು ನಾನಿಲ್ಲಿ ಬೀಡ್ಸ್ ತೋರಿಸಿದ್ನಲ್ಲ ಆ ಬೀಡ್ಸ್ನ ತೊಗೊತಾ ಇದ್ದೀನಿ. ಫಸ್ಟು ಸೂಜಿಯಲ್ಲಿ ಸ್ಮಾಲ್ ಸೈಜ್ ಬೀಡ್ಸ್ನ ತೊಗೊಂಡಿದ್ದೀನಿ, ಆಮೇಲೆ ದೊಡ್ಡದಾಗಿರುವಂಥ ಬೀಡ್ಸು. ಸೊ ಸ್ಟಾರ್ಟಿಂಗಲ್ಲಿ ಫಸ್ಟು ಒಂದು ಸ್ಮಾಲ್ ಸೈಜು, ಒಂದು ಬಿಗ್ ಸೈಜು, 2 ಬೀಡ್ಸ್ನ ಈ ರೀತಿ ಸೂಜಿ ಒಳಗಡೆ ಹಾಕಿಬಿಟ್ಟು ದಾರದಲ್ಲಿ ಇದನ್ನು ಈ ರೀತಿ ಹಾಕ್ಕೊತಾ ಇದ್ದೀನಿ. ಈ ರೀತಿ ದಾರದಲ್ಲಿ ಹಾಕ್ಕೊಂಡ್ಬಿಟ್ಟು ದಾರನ ಸ್ವಲ್ಪ ಈ ರೀತಿ ಮೇಲೆ ಎಳ್ಕೊಂಡಿರಿ. ಈ ರೀತಿ ದಾರನ ಮೇಲೆ ಎಳ್ಕೊಂಡ್ಬಿಟ್ಟು ಸೂಜಿನ ತೆಗೆದುಬಿಟ್ಟು ಬ್ಯಾಕ್ ಸೈಡಿಂದ ಸೂಜಿನ ಈ ರೀತಿ ಹಾಕಿಬಿಟ್ಟು ದಾರನ ಇದ್ರ ಒಳಗಡೆಯಿಂದ ಪಾಸ್ ಮಾಡ್ಕೊಳ್ಳಿ. ನಾನು ಹೇಳಿದ್ನಲ್ಲ, ಸ್ವಲ್ಪ ದೊಡ್ಡದಾಗಿ ಇರೋಂಥ ಹೋಲ್ ಇರೋ ಬೀಡ್ಸ್ನ ತೊಗೊಂಡ್ರೆ ನೀವು ಆರಾಮಾಗಿ ಸೂಜಿನ ದಾರನ ಆರಾಮಾಗಿ ಪಾಸ್ ಮಾಡಿಕೊಂಡು ಹಾಕ್ಕೋಬೋದು ಅಂತ. ಸ್ವಲ್ಪ ಬಿಗ್ ಸೈಜಲ್ಲಿ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಮೊನ್ನೆ ಹಾಕಿರುವಂಥ ಫ್ಲವರ್ ಬೀಡ್ಸಲ್ಲಿ ಈ ರೀತಿ ಪಾಸ್ ಮಾಡೋದನ್ನು ತೋರಿಸಿದ್ದೆ, ಸ್ವಲ್ಪ ಟೈಟ್ ಆಯಿತು ಅದು, ಅದಕ್ಕಾಗಿ ನಾನು ಸ್ವಲ್ಪ ಬಿಗ್ ಸೈಜಲ್ಲಿ ತೊಗೊಂಡಿದ್ದೀನಿ. ತುಂಬ ಈಸಿಯಾಗಿ ನೀವು ಈ ರೀತಿ ಬೀಡ್ಸ್ನ ಹಾಕ್ಕೋಬೋದು. ಈ ರೀತಿ ತೊಗೊಂಡ್ಮೇಲೆ ನೀವು ಇಲ್ಲೇನು ಲಾಕ್ ಮಾಡೋದೇನು ಬೇಕಾಗಿಲ್ಲ ಫ್ರೆಂಡ್ಸ್. ಮತ್ತು ಸೀದಾ ಸೂಜಿ ಮೇಲೆ ಮತ್ತೆ ಒಂದು ಟೈಮ್ ದಾರನ ಸುತ್ತಕೊಂಡು ಕರೆಕ್ಟಾಗಿ ಮೆಜರ್ಮೆಂಟ್ ನೋಡ್ಕೊಳ್ಳಿ. ಈಗ ಕೈಯಲ್ಲಿ ಈ ರೀತಿ ಬಟ್ಟೆ ಇಟ್ಕೊಳ್ಳೋದಕ್ಕೆ ಗ್ರಿಪ್ ಸಿಗುತ್ತೆ ಸ್ವಲ್ಪ ಡಿಸೈನ್ ಹಾಕಿದ ಮೇಲೆ. ಈ ರೀತಿ ಕರೆಕ್ಟಾಗಿ ಮೆಜರ್ಮೆಂಟ್ನ ನೋಡ್ಕೊಂಬಿಟ್ಟು ಮತ್ತೆ ಬಟ್ಟೆಗೆ ಸೂಜಿನ ಹಾಕಿಬಿಟ್ಟು ದಾರನ ಈ ರೀತಿ ಎಳ್ಕೊಂಡು 2ರಲ್ಲಿ 1 ಮಾಡ್ಕೊಳ್ಳೋಣ. ಮತ್ತು ಸೇಮ್ ಡಬಲ್ ಕ್ರೋಶೆನ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಆ ಕಡೆ ದಾರ ಸ್ಟ್ರಕ್ ಆಗುತ್ತೆ. ಮತ್ತು ಸೇಮ್ ಅದೇ ಡಿಸೈನ್ನ ಕಂಟಿನ್ಯೂ ಆಗಿ ಹಾಕ್ಕೋಬೇಕಾಗತ್ತೆ ಫ್ರೆಂಡ್ಸ್. 2ರಲ್ಲಿ 1 ಮಾಡ್ಕೊತಾ ಇದ್ದೀನಿ. ಮತ್ತು 2ರಲ್ಲಿ 1 ಡಬಲ್ ಕ್ರೋಶೆ ಕಂಬನ ಹಾಕಿದ್ದೀನಿ. 1 ಡಬಲ್ ಕ್ರೋಶೆ ಕಂಬ ಹಾಕಿದ ಮೇಲೆ ಮತ್ತೆ ನಾನು ಸೇಮ್ 3 ಚೈನ್ನ ಮಾಡ್ಕೊತಾ ಇದ್ದೀನಿ. 3 ಚೈನ್ನ ಮಾಡ್ಕೊಂಬಿಟ್ಟು ಮತ್ತು ಈ ಒಂದು ಡಬಲ್ ಕ್ರೋಶೆದಲ್ಲಿ ಹೋಗಿ ಈ ಒಂದು 3 ಚೈನ್ನ ಲಾಕ್ ಮಾಡ್ತಾಯಿದ್ದೀನಿ. ಮತ್ತು ಸೂಜಿ ಮೇಲೆ ದಾರನ ತೊಗೊಂಡ್ಬಿಟ್ಟು ಮತ್ತು ಕರೆಕ್ಟಾಗಿ ಮೆಜರ್ಮೆಂಟ್ನ ನೋಡಿಕೊಂಡು ದಾರನ ಬಟ್ಟೆಗೆ ಹಾಕಿಬಿಟ್ಟು 2ರಲ್ಲಿ 1 2ರಲ್ಲಿ 1 ಮತ್ತು ಸೇಮ್ 3 ಚೈನ್ ಹಾಕಿಬಿಟ್ಟು ಮತ್ತು ಈ ಒಂದು ಡಬಲ್ ಕ್ರೋಶೆಯಲ್ಲಿ ಈ ಒಂದು 3 ಚೈನ್ನ ಲಾಕ್ ಮಾಡ್ತಾಯಿದ್ದೀನಿ. ಸೊ ಈ ರೀತಿ ಮತ್ತೆ ನಾನು 8 ಡಬಲ್ ಕ್ರೋಶೆ ಬಟ್ಟೆಗೆ ಹಾಕಿ ಪಿಕಾಟ್ಸನ್ನ ಹಾಕಿಬಿಟ್ಟು ಆ ರೀತಿ ಬೀಡ್ಸನ್ನ ಆ್ಯಡ್ ಮಾಡ್ಕೊತ ಹೋಗ್ತೀನಿ ಫ್ರೆಂಡ್ಸ್. ವಿದೌಟ್ ಕುಚ್ಚು ಡಿಸೈನ್ ಅಂತ ಹೇಳಿದ್ನಲ್ವ, ಕುಚ್ಚೇನು ಹಾಕ್ತಾ ಇಲ್ಲ ನಾನು. ನಿಮಗೆ ಕುಚ್ಚು ಬೇಕಿದ್ದರೆ ಆ ಬೀಡ್ಸ್ ಬದಲು ನೀವು ಒಂದು ಚೈನ್ ಹಾಕ್ಕೊಂಬಿಟ್ಟು ಡಿಸೈನ್ ಅನ್ನೋದು ಕಂಟಿನ್ಯೂ ಆಗಿ ಹಾಕ್ಕೋಬೋದು ನಿಮಗೆ ಕುಚ್ಚು ಬೇಕಿದ್ದರೆ. ಇಲ್ಲ ನಾವು ಇದೇ ರೀತಿ ಬೀಡ್ಸ್ನ ಹಾಕ್ಕೊತೀವಂದರೆ ನೀವು ನಿಮ್ಮ ಇಷ್ಟ, ಎಷ್ಟು ಗ್ಯಾಪ್ ಕೊಡ್ತೀರಾ ನೋಡಿ. ನಿಮಗೆ ಹತ್ರದಲ್ಲಿ ಬೀಡ್ಸ್ ಬೇಕಿದ್ದರೆ ನೀವು 4 ಡಬಲ್ ಕ್ರೋಶೆ ಪಿಕಾಟ್ಸ್ಗಳನ್ನ ಹಾಕ್ಕೊಂಬಿಟ್ಟು ಬೀಡ್ಸನ್ನ ಹಾಕ್ಬೋದು. ಇಲ್ಲ ತುಂಬ ದೂರದಲ್ಲಿ ಬೇಕು ಅಂದರೆ ನಾನಿಲ್ಲಿ 8 ಗ್ಯಾಪ್ ಕೊಟ್ಟಿದ್ದೀನಿ. ನಿಮಗೆ ಬೇಕಿದ್ದರೆ ಇನ್ನೂ ಸ್ವಲ್ಪ ಹತ್ರದಲ್ಲಿ ಕೂಡ ಬೀಡ್ಸನ್ನ ಹಾಕ್ಕೊತ ಹೋಗ್ಬೋದು. ಸೊ ಡಿಸೈನ್ ಅನ್ನೋದು ಸ್ಯಾರಿ ಫುಲ್ ಹಾಕಿದಾಗ ಪರ್ಫೆಕ್ಟಾಗಿ ಲುಕ್ ಅನ್ನೋದು ಗೊತ್ತಾಗುತ್ತೆ. ಮತ್ತು ಸೇಮ್ ಪಿಕಾಟ್ಗಳನ್ನ ಹಾಕ್ತಾಯಿದ್ದೀನಿ. ಸೇಮ್ ಪಿಕಾಟ್ ಹಾಕಿಬಿಟ್ಟು ಈ ಒಂದು ಪಿಕಾಟ್ನ ಈ ಒಂದು ಡಬಲ್ ಕ್ರೋಶೆಯಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ಮತ್ತು ಆ ಸೇಮ್ ಸೂಜಿ ಮೇಲೆ ದಾರ ಮತ್ತು ಬಟ್ಟೆಗೆ ಸೂಜಿನ ಹಾಕಿಬಿಟ್ಟು ದಾರನ ತಂದು ಒಂದು ಡಬಲ್ ಕ್ರೋಶೆ ಕಂಬನ ಹಾಕ್ಕೊಂಬಿಟ್ಟು 3 ಚೈನ್ನ ಮಾಡ್ಕೊತಾ ಇದ್ದೀನಿ. 3 ಚೈನ್ನ ಮಾಡ್ಕೊಂಬಿಟ್ಟು ಈ ಒಂದು 3 ಚೈನ್ನ ಈ ಒಂದು ಡಬಲ್ ಕ್ರೋಶೆ ಕಂಬದಲ್ಲಿ ಲಾಕ್ ಮಾಡ್ತಾಯಿದ್ದೀನಿ. ಇಲ್ಲಿ 1 2 3 4 5 6 7 ಆಗಿದೆ. ಈಗ ಮತ್ತೆ ಸೂಜಿ ಮೇಲೆ ದಾರನ ತೊಗೊತಾ ಇದ್ದೀನಿ. ಇದು 8 ಫೈನಲ್. ಇದು ಈ ರೀತಿ 8 ಪಿಕಾಟ್ಸ್ಗಳನ್ನ ಹಾಕಿಬಿಟ್ಟು ದಾರನ ಮೇಲೆ ಮಾಡಿಕೊಂಡು ಸೇಮ್ ಮತ್ತೆ ಬೀಡ್ಸ್ನ ತೊಗೊತಾ ಇದ್ದೀನಿ ನಾನು. ಮತ್ತು ಸೇಮ್ ಬೀಡ್ಸ್ನ ತೊಗೊಂಡಿದ್ದೀನಿ ಫ್ರೆಂಡ್ಸ್. ಇದೇ ರೀತಿ ಫಸ್ಟು ಸ್ಟಾರ್ಟಿಂಗಲ್ಲಿ 1 ತೊಗೊಂಡಿರಿ ಸ್ಮಾಲ್ ಸೈಜು, ಆಮೇಲೆ ಬಿಗ್ ಸೈಜ್ನ ತೊಗೊಂಡ್ಬಿಟ್ಟು
ದಾರದಲ್ಲಿ ಈ ರೀತಿ ಪೋಣಿಸ್ಬಿಟ್ಟು ದಾರನ ಸ್ವಲ್ಪ ಮೇಲೆ ಎಳ್ಕೊಳ್ಳಿ, ಸ್ವಲ್ಪ ಎಕ್ಸ್ಟ್ರಾನೇ ಎಳ್ಕೊಳ್ಳಿ. ಆಮೇಲೆ ನೀವು ಆರಾಮಾಗಿ ಸ್ವಲ್ಪ ಎಷ್ಟು ಬೇಕೋ ಅಷ್ಟು ನೀಟಾಗಿ ದಾರನ ನೀವು ಸರಿ ಮಾಡ್ಬೋದು. ಈ ರೀತಿ ದಾರನ ಪಾಸ್ ಮಾಡ್ಕೊತಾ ಇದ್ದೀನಿ ನೋಡಿ, ಎಷ್ಟು ನೀಟಾಗಿ ಬರುತ್ತೆ. ಸ್ವಲ್ಪ ಹೋಲ್ ದೊಡ್ಡದಾಗಿರೋಂಥ ಬೀಡ್ಸ್ನೇ ತೊಗೊಳ್ಳಿ. ಇದೇ ರೀತಿ ಬೀಡ್ಸ್ನೇ ತೊಗೋಬೇಕು ಅಂತಲ್ಲ, ಸ್ವಲ್ಪ ಹೋಲ್ ದೊಡ್ಡದಾಗಿರೋವಂಥದ್ದು, ಬೇರೆ ಡಿಸೈನ್ ಇರುವಂಥದ್ದು ನಿಮಗೆ ಇಷ್ಟವಾದಂಥ ಬೀಡ್ಸ್ನ ತೊಗೊಂಡ್ಬಿಟ್ಟು ಹಾಕೋಬೋದು. ಕ್ರಿಸ್ಟಲ್ ಬೀಡ್ಸ್ ಕೂಡ ತೊಗೊಂಡ್ರು ಕೂಡ ತುಂಬ ಚೆನ್ನಾಗಿರುತ್ತೆ. ಈಗ ಸ್ಯಾರಿ ಕಲರಲ್ಲಿ ಕೂಡ ಕಲರ್ ಆಪ್ಷನ್ ಕೂಡ ತುಂಬ ಚೆನ್ನಾಗಿ ಬೀಡ್ಸ್ ಸಿಗ್ತಾ ಇದೆ ಮಾರ್ಕೆಟಲ್ಲಿ. ನೋಡಿ ನೋಡ್ಕೊಂಬಿಟ್ಟು ನಿಮ್ಗೆ ಇಷ್ಟವಾದಂಥ ಒಂದು ಬೀಡ್ಸ್ನ ತೊಗೊಂಡ್ಬಿಟ್ಟು ನಿಮ್ಮ ಸೀರೆಗೆ ಹಾಕ್ಕೊಂಡ್ರೆ ತುಂಬ ಚೆನ್ನಾಗಿ ಕಾಣಿಸುತ್ತೆ. ಸೂಜಿ ಮೇಲೆ ಮತ್ತೆ ಒನ್ ಟೈಮ್ ದಾರನ ಸುತ್ತಕೊಂಡು ಮತ್ತೆ ಡಬಲ್ ಕ್ರೋಶೆ ಕಂಬನ ಹಾಕಿಬಿಟ್ಟು ಈ ರೀತಿ ಸೇಮ್ ಡಿಸೈನ್ ಅನ್ನೋದು ಕಂಟಿನ್ಯೂ ಆಗಿ ಹಾಕ್ಕೋಬೇಕಾಗುತ್ತೆ ಫ್ರೆಂಡ್ಸ್. ಈ ರೀತಿ ಬರುತ್ತೆ. ನಾವು ಸ್ಯಾರಿ ಫುಲ್ ಹಾಕಿಬಿಟ್ಟು ತೋರಿಸ್ತೀನಿ ಯಾವ ರೀತಿ ಬರುತ್ತೆ ಅಂತ ಹೇಳಿಬಿಟ್ಟು. ಈ ಡಿಸೈನ್ ಬಂದುಬಿಟ್ಟು ಈ ರೀತಿ ಬರುತ್ತೆ ಫ್ರೆಂಡ್ಸ್. ಸ್ಯಾರಿ ಫುಲ್ಲು ಡಿಸೈನ್ ಹಾಕಿದ್ದೀನಿ ನೋಡಿ ಫ್ರೆಂಡ್ಸ್. ಡಿಸೈನ್ ಹಾಕಿದ ಮೇಲೆ ಕಂಪ್ಲೀಟಾಗಿ ಈ ಥರ ಬಂದಿದೆ. ಡಿಸೈನ್ ಬಂದುಬಿಟ್ಟು ಕುಚ್ಚು ಇಷ್ಟಪಡಲಾರ್ದವ್ರಿಗೆ ಈ ರೀತಿ ನೀವು ಡಿಸೈನ್ನ ಹಾಕೋಬೋದು. ಪುಟ್ಟದಾಗಿ ಕಾಂಟ್ರಾಸ್ಟ್ ಕಲರ್ ಇರುವಂಥ ಸ್ಯಾರೀಸ್ಗೆ ನೀವು ಚಿಕ್ಕ ಬಾರ್ಡ್ರ್ ಸ್ಯಾರೀಸು, ಮೈಸೂರು ಸಿಲ್ಕ್ ಸ್ಯಾರೀಸಿಗೆ, ಈ ಥರ ಸಿಂಪಲ್ಲಾಗಿ ಲೈಟ್ ವೆಯ್ಟ್ ಸ್ಯಾರೀಸ್ಗಳಿಗೆ ನೀವು ಆರಾಮಾಗಿ ಈ ಡಿಸೈನ್ನ ನೀವು ಟ್ರೈ ಮಾಡ್ಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಈ ರೀತಿ ಬರುತ್ತೆ ನೋಡಿ. ಪಿನ್ ಮಾಡಿಕೊಂಡಾಗ ತುಂಬ ಚೆನ್ನಾಗಿ ಕಾಣುತ್ತೆ. ಒಂಟಿ ಪಿನ್ ಮಾಡಿಕೊಂಡ್ರು ಕೂಡ ಸ್ಯಾರಿ ಲುಕ್ಕಿಗೆ ಅಂತೂ ತುಂಬ ಚೆನ್ನಾಗಿ ಕಾಣಿಸುತ್ತೆ. ನೀವು ಬೇಕಾದ್ರೆ ಕಾಂಟ್ರಾಸ್ಟ್ ಕಲರ್ ಕೂಡ ನೀವು ಹಾಕ್ಕೊಂಡು ಡಿಸೈನ್ನ ಟ್ರೈ ಮಾಡ್ಬೋದು. ನಾನು ಸ್ಯಾರಿ ಕಲರಲ್ಲೇ ಹಾಕಿದ್ದೀನಿ. ಹೇಳಿದ್ನಲ್ಲ, ಸ್ಯಾರಿ ಕಲರ್ ಹಾಕಿದರೆ ನೀವು ಬ್ಲೌಸನ್ನ ನೀವು ಯಾವುದೇ ಕಲರಲ್ಲಿ ಬ್ಲೌಸನ್ನು ಹಾಕ್ಕೋಬೋದು. ತುಂಬ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲ ನಿಮಗೆ ಕಾಂಟ್ರಾಸ್ಟಲ್ಲೇ ಹಾಕ್ಕೊಳ್ಳೋದಕ್ಕೆ ಇಷ್ಟ ಇದ್ದರೆ ನೀವು ಕಾಂಟ್ರಾಸ್ಟ್ ಕಲರಲ್ಲಿ ಕೂಡ ನೀವು ಈ ಒಂದು ಡಿಸೈನ್ನ ನೀವು ಟ್ರೈ ಮಾಡ್ಬೋದು. ಈ ರೀತಿ ಬಂದಿದೆ ಫ್ರೆಂಡ್ಸ್ ಡಿಸೈನ್ ಬಂದುಬಿಟ್ಟು. ಸೊ ಲುಕ್ ಅನ್ನೋದು ಈ ಥರ ಬಂದಿದೆ. ಕರೆಕ್ಟಾಗಿ ಆ ಕಡೆ ಈ ಕಡೆ ಅಳತೆ ಪ್ರಕಾರ ಹಾಕಿದ್ದಾರೆ ಏನೋ ಅನ್ನೋಷ್ಟು ಪರ್ಫೆಕ್ಟಾಗಿ ಡಿಸೈನ್ ಬಂದಿದೆ. ಎರಡೂ ಕಡೆ ಕೂಡ ಸೇಮ್ ಈ ರೀತಿ ಕಾಣಿಸ್ತಾ ಇದೆ ಫ್ರೆಂಡ್ಸ್. ಡಿಸೈನ್ ಬಂದುಬಿಟ್ಟು ನಿಮಗೆಲ್ಲ ಇಷ್ಟ ಆಗುತ್ತೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್. ಈ ಡಿಸೈನು ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಇದಕ್ಕೆ ಪ್ರೈಸ್ ಬಂದುಬಿಟ್ಟು 250 300 ರುಪೀಸ್ ತೊಗೋಬೋದು. ನೋಡಿ ಟೈಮ್ ನೋಡ್ಕೊಂಡ್ಬಿಟ್ಟು ಪ್ರೈಸ್ ಅನ್ನೋದು ಕಡಿಮೆ ಜಾಸ್ತಿ ಮಾಡ್ಕೊಳ್ಳಿ. ತುಂಬ ಬೇಗನೆ ಆಗೋಗುತ್ತೆ. ಕುಚ್ಚು ಕೊಟ್ಟೋ ಕೆಲಸ ಇಲ್ವಲ್ಲ, ಜಸ್ಟ್ ನೀವು ಡಿಸೈನ್ನ ಹಾಕ್ಕೊಂಡ್ಬಿಟ್ಟು ಈ ರೀತಿ ಬೀಡ್ಸ್ನ ಹಾಕ್ಕೊಂಡು ಡಿಸೈನ್ನ ಕಂಪ್ಲೀಟ್ ಮಾಡೋದು ಅಷ್ಟೇ. ಸೊ ಇಷ್ಟ ಆದರೆ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಮತ್ತೆ ಮುಂದಿನ ವೀಡಿಯೋದಲ್ಲಿ ಮತ್ತೆ ಸಿಗ್ತೀನಿ ಫ್ರೆಂಡ್ಸ್. ಅಲ್ಲಿವರೆಗೂ ನಮಸ್ಕಾರ.